ಮತದಾರರ ಪಟ್ಟಿ ಪರಿಷ್ಕರಣೆಯ ವಿವಾದ ಸಾಕಷ್ಟು ಮುನ್ನೆಲೆಗೆ ಬರ್ತಕ್ಕಂಥದ್ದು. ಅದು ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋದು. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಹೋಗಿದ್ದಂಥ ಅಧಿಕಾರಿ ಸಂಬಂಧ ಇಲ್ಲದಂಥ ಓರ್ವ ಅಂದರೆ BJP ಕಾರ್ಯಕರ್ತರನ್ನು ಈ ಮತದಾರ ಪರಿಷ್ಕರಣೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಎಂಬ ವಿವಾದ ಕಾಂಗ್ರೆಸ್ಸಿನ ಮಹಿಳಾ ಕಾರ್ಯಕರ್ತರವರು ಸಾಕಷ್ಟು ಒಂದು ವಿವಾದ ಮಾಡಿದರು. ಈ ಕುರಿತಂತೆ ಸಂಬಂಧಪಟ್ಟಂತೆ ಅವರ ಮೇಲೆ ದೂರು ದಾಖಲಿಸಿ ಅವರನ್ನು ವಿವಸ್ತ್ರಗೊಳಿಸಿ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಇಂದು ಹುಬ್ಬಳ್ಳಿ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ವಿವಾದ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಈ ಕುರಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಅವರನ್ನು ಕಲ್ಕೊಂಡ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಇವರು ಅಲ್ಲಿಯ BJPಯ ಕಾರ್ಯಕರ್ತೆ ಏನಿದ್ದಾರೆ ಸುಜಾತ ಹಂಡಿ ಅವರು ಈ ರೀತಿ ಪರಿಷ್ಕರಣೆಗೆ ಮುಂದಾಗಿದ್ದರು ಎಂಬ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹಲ್ಲೆ ಆಗುವುದು BJP ಕಾರ್ಯಕರ್ತರ ವಾದ. ಆದರೆ ನಿಜಕ್ಕೂ ಇಲ್ಲಿ ಯಾವುದೇ ಸುವರ್ಣ ಕಲ್ಕೊಂಡ್ಲ ಅನ್ನೋದಕ್ಕೆ ಸಂಬಂಧ ಇಲ್ಲ. ಅಲ್ಲಿಯ ಸುಜಾತ ಹಂಡಿಯ ಮೇಲೆ ಸಾಕಷ್ಟು ದೂರುಗಳಿವೆ. ಅವಳು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿಂದ ಬಂದಂಥವಳು ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ಅವಳು ಇನ್ನೂ ಅರೆಸ್ಟ್ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಹಲ್ಲೆ ಮಾಡಿದರೆ ವ್ಯವಸ್ಥೆಗೊಳಿಸಿದರು ಎಂಬ ಆರೋಪದಿಂದ ಒಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ವೈರಲ್ ಆದ ನಂತರ BJP ಕಾರ್ಯಕರ್ತರು ಸಹ ಈಗ ಹುಬ್ಬಳ್ಳಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮುಂದುವರಿತಿದೆ. ಪ್ರತಿಭಟನೆ ಈಗ ಹುಬ್ಬಳ್ಳಿ ಮಾಜಿ ಶಾಸಕಿ ಸೀಮಾ ವಸತಿ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲ್ ಸೇರಿದಂತೆ ಅನೇಕ BJPಯ ಪ್ರಮುಖರು ಇಲ್ಲಿ ಪ್ರತಿಭಟನೆಯನ್ನು ಮುಂದುವರಿತಿದ್ದಾರೆ. ನಮಗೊಂದು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಏನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಇದ್ದಾರೆ ಹುಬ್ಬಳ್ಳಿ ಕೇಶವಪುರದ ಪೊಲೀಸ್ ಠಾಣೆಯ ಹಟ್ಟಿ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಕ್ರಮ ಆಗಬೇಕು, ಅಮಾನತು ಮಾಡಬೇಕು ಅನ್ನೋದು. ಇನ್ನೊಂದು ಕಡೆ ಸುಜಾತ ಹಂಡಿ ಮೇಲೆ ಎಷ್ಟು ಪ್ರಕರಣ ದಾಖಲಾಗಿವೆ ಅಷ್ಟೇ ಪ್ರಕರಣದಲ್ಲಿ ದಾಖಲಾಗಬೇಕು, ಎಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂಬ ಪಟ್ಟು ಹಿಡಿದರೆ ಯಾವ ರೀತಿ ಇದು ಹೋರಾಟ ಮುಂದುವರಿತು ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲತೆ, ಕಲ್ಮೇಶ್ ಪಿಂಡಾಲ್, ಸಾಲಾರ್ ನ್ಯೂಸ್ ಹುಬ್ಬಳ್ಳಿ. ಅಲ್ಲ, ಅದನ್ನು ನಾನು ಈಗ ತಾನೇ ಕಮಿಷನರ್ ಹತ್ರ DC ನಾವೆಲ್ಲ ಕೂತ್ಕೊಂಡು ಮಾತನಾಡಿದ್ವಿ. ಸಂಪೂರ್ಣ ಮಾಹಿತಿಯನ್ನು ತೊಗೊಂಡಿದ್ದೀನಿ. ಅದನ್ನು SIR ನಡೆತಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಜ. EMN ಮೇಲೆ ಕೇಸ್ ಕೂಡ ಹಾಕಿದೆ. ಕೇಸ್ ಹಾಕಿದ ಮೇಲೆ ಅವಳನ್ನ ಅರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ EMN ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದ್ಯಾಟ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅವಳೇ ಸ್ವಯಂ ಪ್ರೇರಿತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಆದಾಯ ಇರೋದ್ರಿಂದ ದಯಮಾಡಿ ಪತ್ರಿಕಾ ಮಾಧ್ಯಮದವ್ರು ನೀವು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಬೇಕಂತಕ್ಕಂಥದ್ದು ತಮಗೆ ಮನವಿ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ಪಷ್ಟೀಕರಣ ಕೊಚ್ಚಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಅವ್ರು ಜನರಲ್ ಆಗಿ ಹೇಳಿರ್ಬೋದು, ಇದೆಲ್ಲ ಗುರ್ತಿರ್ಲಿಕ್ಕಿಲ್ಲ ಅವ್ರಿಗೆ ಮಾಹಿತಿ. ಯಾಕಂದರೆ ಅವ್ರೇನು ಆ ರೀತಿ ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನನಗೂ ಕೂಡ ಗುರ್ತಿರಲಿಲ್ಲ. ಯಾರನ್ನ ಸಡನ್ ಆಗಿ ನೋಡಿದಾಗ ಆ ಥರ ಅನಿಸುತ್ತೆ. ಬಟ್ ನೀವು ಸಮರ್ಪಕವಾಗಿ ಬೇಕಾದ್ರೆ ನಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳನ್ನ ತಾವು ನೋಡಿದ್ಮೇಲೆ ಬೇಕಾದ್ರೆ ನೀವು ಅವ್ರಿಗೆ ಹೇಳಿ ಮುಗಿಸ್ಬಿಡ್ತೀನಿ. ಅಲ್ಲ, ವೈರಲ್ ಆಗ್ತಕ್ಕಂಥದಕ್ಕೆ ಇವತ್ತು ಯಾರು ಏನು ಮಾಡೋಕ್ಕೆ ಬರಲ್ಲ, ವೈರಲ್ ಆಗೇ ಬಿಡುತ್ತೆ ಆಟೋಮೆಟಿಕ್. ಈ ಥರ ಇನ್ಸಿಡೆಂಟ್ ಹಿಂದ್ಗಡೆ ಏನಾಗಿದೆ ಅಂತ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನನ್ನ ಕೆಲಸ. ಅಲ್ಲ, ಅದು ಪರಿಷ್ಕರಣೆ ಜೊತೆಗೆ ಇವರು ಅಲ್ಲಿ ಗುದ್ದಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮೊದಲಿಂದ ಆ ಥರ ಕೇಸಸ್ಗಳು ಕೂಡ ಆಯಮನ್ ಮೇಲೆ ಇದ್ದಾವೆ. ಬಟ್ ವೈಯಕ್ತಿಕವಾಗಿ ಆಯಮನ್ ಬಗ್ಗೆ ನಾನೇನು ಮಾತನಾಡೋಕೆ ಹೋಗೋದಿಲ್ಲ. ಬಟ್ ಅವರೇ ಸ್ವತಃ ಈ ಥರ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾರು ಕೈವಾಡ ಏನಿದೆ ಆ ಥರ ಯಾರು ಕೈವಾಡ ಇರೋಕ್ಕೆ ಸಾಧ್ಯನೂ ಇಲ್ಲ. ನನಗೇನು ಅಂಥದ್ದು ಅನಿಸ್ತೂ ಇಲ್ಲ ಅಂತ ಕೈವಾಡ ಇದೆ ಅಂತ ಅನಿಸ್ತಾ ಇಲ್ಲ. ಅಲ್ಲ, ಅವ್ರು ಮಾಡಲಿ, ಅವ್ರಿಗೆ ಮಾಹಿತಿ ಇಲ್ಲ. ಇದನ್ನು ನೀವು ಬೇಕಾದ್ರೆ ಮಾಧ್ಯಮದವ್ರು ಅವ್ರಿಗೆ ಮಾಹಿತಿ ಕೊಡಿ. ಅವ್ರು ಮೋಸ್ಟ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಮಾಡ್ತಾರೆ ಅಂತಂದ್ರೆ ಮತ್ತೆ ಅದು ಏನು ಹೇಳ್ಬೇಕು ನಾವು ಈಗ ರಾಜಕೀಯ ಅನ್ಕೋಬೇಕು, ಇನ್ನೇನಾಗುತ್ತೆ. ಕಾರ್ಪೊರೇಟರ್ ಒತ್ತಾಯ ಆಗ್ತಿದ್ದಾರೆ, ಅಲ್ಲಿ ಅವರು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ, ಸೊ ಹಿಂಗಾಗಿ ನೀವು ತುಂಬ ಪೊಲೀಸ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಅಲ್ಲ. ಈಗ ವೈ ಶುಡ್ ವಿ ಡಿಫೆಂಡ್? ಆ ಥರ ಯಾರೂ ಮಾಡಲ್ಲ. ನಮಗೂ ಅಕ್ಕ ತಂಗಿರಿದ್ದಾರೆ ಮನೆಯಲ್ಲಿ, ಯಾರು ಮಾಡೋಕ್ಕಾಗುತ್ತೆ ಇಂಥವೆಲ್ಲ? ಈ ಸೊಸೈಟಿಯಲ್ಲಿ ಈ ಥರ ಮಾಡೋಕ್ಕಾಗುತ್ತಾ? ಪೊಲೀಸರು ಹೋಗಿ ಆಯಮಗಾಗಿ ಮಾಡಿ ಏನು ಸಿಗೋದಿದೆ ಹೇಳಿ? ಅದು 10 ಲೇಡಿ ಪೊಲೀಸ್ ಇದ್ದಾರೆ, ಯಾಕ್ರಿ ಮಾಡ್ತಾರೆ? ಹಂಗೆ ಏನು ಇಂಟ್ರೆಸ್ಟ್ ಏನಿದೆ ಆ ಮಾಡೋಂಥದ್ದು? ಪೊಲೀಸ್ಗೆ ಏನು ಸಿಗುತ್ತೆ? ಇದು ಸ್ವಯಂಪ್ರತವಾಗಿ ಆಯಮ ಮಾಡ್ಕೊಂಡಿರ್ತಕ್ಕಂಥ ಅದು ಮಾತ್ರ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಹೇಳಿದ್ದಾರೆ, ನಾವು ಕಮಿಷನರ್ ಇಬ್ಬರು ಬ್ರೀಫ್ ಮಾಡಿದ್ವಿ, DC ಅವರು. ಯಾವ ರೀತಿ ಗಲಾಟೆ ಆಗತ್ತೆ ಗುರ್ತಲ್ಲ. SIR ಒಂದು ದೊಡ್ಡ ಕಥೆನೇ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ಭಾಳ ಟೈಮ್ ಬೇಕಾಗುತ್ತೆ. ಬಟ್ ಈ ಘಟನೆಗೆ SIRಗೆ ನಾವು ಮಿಕ್ಸ್ ಮಾಡೋಕ್ಕಾಗೋದಲ್ಲ. SIR ಇರ್ತಕ್ಕಂಥ ಇಶ್ಯೂ ಬೇರೆ ಇದೆ. ಅದು ವೋಟನ್ನ ಡಿಲೀಟ್ ಮಾಡಬೇಕು, ಆ್ಯಡ್ ಮಾಡತಕ್ಕಂಥದ್ದು. ಇದು ಒಂಥರ ಅನ್ವಾರ್ಡ್ ಆಫ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಲಿಂಕ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಗಲಾಟೆ ಆಗಿದೆ, ಗಲಾಟೆ ಆಗಲಿ ರೀ, ಗಲಾಟೆ 100 ಆಗಲಿ. ಬಟ್ ಈ ಥರ ಗಲಾಟೆ ಆಗ್ತಕ್ಕಂಥ ಸರಿಯಲ್ಲ. ಈಗ SIR ಗಲಾಟೆ ಆಗೋದು
ಮಾಡಿಕೊಂಡು ಅಲ್ಲಿ ಇದಕ್ಕೆ ಹೋಗಿರ್ತಾರೆ, ಪರಿಷ್ಕರಣೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲೇ ಗಲಾಟೆ ಶುರು. ಅಲ್ಲ, ಗಲಾಟೆ ಆಗಲಿ ಎಲ್ಲ ಕಡೆ, ಬಟ್ ಈ ಥರ ಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. BLO ಸರ್, BLO ಅವರು ಕೊಲೆ ಆರೋಪಿಗಳಂತ ಕರ್ಕೊಂಡು ಹೋಗಿ ಸರ್ವೆ ಮಾಡ್ತಾರೆ ಅಂದ್ರೆ ಸರ್ ಇದಕ್ಕೆ ಕ್ರಮ ಆಗಲ್ಲ ಸರ್. ಅದು ಒಪ್ಕೊಳ್ಳೋಣ. ನಾನು ಈ ಗಲಾಟೆ ಬಗ್ಗೆ ಮಾತನಾಡ್ತೀನಿ. ಅದ್ರ ಬಗ್ಗೆ ಸಮರ್ಥನೆ ಇಲ್ರಿ. ಐ ಆಮ್ ಓನ್ಲಿ ಟಾಕಿಂಗ್ ಇನ್ ದ ಇಶ್ಯೂ ವೇರ್ ಅಲ್ರಿ. ಆ ಥರ SIR ಯಾರೇ ರೂಲ್ಸ್ ಪ್ರಕಾರ ಮಾಡಲಿಲ್ಲ ತಪ್ಪಿದೆ. ಗಲಾಟೆ ಆಗಿದ್ದು ಅದು ಸರಿ ಇದೆ, ಅಲ್ಲಿ ಗಲಾಟೆ ಆಗಿರೋದು. ಈ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡ್ತಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಡಿಫೆಂಡ್ ಮಾಡ್ತಿಲ್ಲ. 5ನೇ ತಾರೀಕು ಇನ್ಸಿಡೆಂಟ್ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಆ ಇನ್ಸಿಡೆಂಟ್ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಂತಿಲ್ಲ, ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ 1ನೇ ತಾರೀಕು ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ 5ನೇ ತಾರೀಕು ಆರೋಪಿತ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಬ್ರೀಫಿಂಗ್ ಮಾಡಿದ್ದೇನೆ. ಮುಂದುವರೆದು ಈಗಷ್ಟೇ ಕೇಶವಾಪುರ ಪೊಲೀಸ್ ಠಾಣೆ ಮುಂದೆ ಯಾರು ಈ ಒಂದು ಘಟನೆಯಲ್ಲಿ ಆರೋಪಿತ ಮಹಿಳೆ ಇದ್ದರು ಅವ್ರಿಗೆ ಅನ್ಯಾಯ ಆಗಿದೆ. ಮತ್ತು 1ನೇ ತಾರೀಕು ನಡೆದಂಥ ಘಟನೆ ಏನಿದೆ ಆ ಘಟನೆಯಲ್ಲಿ ಎದುರು ಪಾರ್ಟಿಗಳು ಕೊಟ್ಟಿರುವಂಥ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡಿಲ್ಲ ಮತ್ತು ಇದರಲ್ಲಿ ಕೆಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಲೋಪ ಇದೆ ಅಂತೆಲ್ಲ ಆರೋಪಿಸಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾನು ಯಾರು ಪ್ರತಿಭಟನಾಕಾರರಿದ್ದರೂ ಅವರಿಗೆ ಭಾಳ ಸ್ಪಷ್ಟವಾಗಿ ಅವ್ರದ್ದೇನೇನು ವಿಷಯಗಳಿದೆ, ಕಂಪ್ಲೇಂಟ್ ಇರ್ಬೋದು ಅಥವಾ ಅರ್ಜಿ ಇರ್ಬೋದು. ಕಂಪ್ಲೇಂಟಲ್ಲಿ ಅವರು 1ನೇ ತಾರೀಕು ನಡೆದಂಥ ಘಟನೆಯಲ್ಲಿ ಕೌಂಟರ್ ಕೇಸ್ ಕೊಡುವಂಥದ್ರ ವಿಚಾರವಾಗಿ ಮತ್ತು ಭಾಳಷ್ಟು ವಿಚಾರಗಳನ್ನು ಅವರು ಪೊಲೀಸ್ ಇಲಾಖೆಯಿಂದ ವಿಚಾರಣೆಗೆ ಒಳಪಡಬೇಕು. ಇದು ಸಮಗ್ರ ವಿಚಾರಣೆ ಆಗಬೇಕು ಅಂತಂದು ಮತ್ತು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ ಆಗಬೇಕು. ಸ್ಥಳೀಯ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಅಕಸ್ಮಾತ್ ಏನಾದರೂ ಲೋಪ ಎಸಗಿದ್ದಾರೆ ಅನ್ನೋದಾದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಂದು ಈಗ ಪ್ರತಿಭಟನೆ ಮಾಡಿದ್ದಾರೆ. ಹಂಗಾಗಿ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅವರೇನಾದರೂ ಅವರ ಫಿರ್ಯಾದಿದ್ದರೆ ಅದನ್ನು ಕೊಡಲಿ, ಅಗತ್ಯ ಕಾನೂನು ಕ್ರಮವನ್ನು ಆ ಒಂದು ಫಿರ್ಯಾದ ಮೇಲೆ ಮಾಡ್ತೀವಿ. ಮುಂದುವರೆದು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಹಾನಂದ್ ನಂದಗಾವಿ ಅವ್ರ ನೇತೃತ್ವದಲ್ಲಿ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಈ 5 ದಿನಗಳ ಕಾಲ ನಡೆದಿರುವಂಥ ಪ್ರತಿ ಘಟನೆಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಅದರಲ್ಲಿ ಸತ್ಯಾಸತ್ಯತೆ, ಅದು ಪ್ರಕರಣಗಳ ಬಗ್ಗೆ ಇರ್ಬೋದು, 5ನೇ ತಾರೀಕು ಅರೆಸ್ಟ್ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಪತ್ತೆ ಮಾಡಿ ನಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು ಮಾಡ್ತೀನಿ ಅಂತ ಪ್ರತಿಭಟನಾಕಾರರಿಗೆ ಹೇಳಿದ್ದೀನಿ. ಇಷ್ಟು. ಮೊದಲ ಬೇಡಿಕೆ ಇನ್ಸ್ಪೆಕ್ಟರ್ ಅಮಾನತು ಮಾಡಬೇಕು ಅಲ್ಲ, ವಿಚಾರಣೆ ಮಾಡ್ತೀವಿ. ಈಗ ಏನಂದರೆ 1ನೇ ತಾರೀಕು ಇನ್ಸಿಡೆಂಟ್ ಆದಾಗ 3 ಪ್ರಕರಣಗಳು ದಾಖಲಾಗಿದೆ 1ನೇ ತಾರೀಕು ಇನ್ಸಿಡೆಂಟ್ ಮೇಲೆ. ಅವ್ರು ಹೇಳುವಂಥದ್ದು 3 ಕೇಸ್ಗಳು ಒಂದೇ ಪಾರ್ಟಿ ಮೇಲೆ ಆಗಿದೆ, ಎದುರು ಪಾರ್ಟಿಗಳು ಕೊಟ್ಟಿರುವಂಥ ಫಿರ್ಯಾದ ಮೇಲೆ ಯಾವುದೇ ಕೇಸಸ್ ಆಗಿಲ್ಲ ಅಂತಂದು ಒಂದು. ಅದಾದಮೇಲೆ 5ನೇ ತಾರೀಕು ನಡೆದಿರುವಂಥ ಇನ್ಸಿಡೆಂಟ್ ಅದರಲ್ಲಿ ಪೊಲೀಸರ ಲೋಪ ಇದೆ, ಅಧಿಕಾರಿ ಸಿಬ್ಬಂದಿಗಳ ಲೋಪ ಇದೆ ಅಂತಂದು ಹೇಳಿದ್ದಾರೆ. ಅದೇನಿದೆ ಸಂಪೂರ್ಣ ಸಮಗ್ರ ವಿಚಾರಣೆಯನ್ನು ನಾವು DCP ಲಾ ಆ್ಯಂಡ್ ಆರ್ಡರ್ ಮಹಾನಂದ್ ನಂದಗಾವಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಅದರಲ್ಲಿ ಆ ವಿಚಾರಣೆಯಲ್ಲಿ ಸತ್ಯಾಸತ್ಯತೆಯನ್ನು ನಾವು ಪತ್ತೆ ಮಾಡಿದ ನಂತರ ಯಾವುದಾದ್ರು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಲೋಪ ಕಂಡು ಬಂದಿದೆ ಅಂತಂದರೆ ಆಗ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಈ ರೀತಿ ಆಗಿರುತ್ತದೆ. ಅವರ ಮಹಿಳೆ ಬಟ್ಟೆ ಬಿಚ್ಚಬೇಕಾದ್ರೆ ಇದಾಗ್ತಾ ಈಗ ಭಾಳಷ್ಟು ವಿಚಾರಗಳನ್ನು ಅವರು ಆರೋಪಿಸಿದ್ದಾರೆ. ಅದನ್ನೆಲ್ಲ ಅವರು ಲಿಖಿತ ರೂಪದಲ್ಲಿ ಕೊಟ್ಟರೆ ನಾನೊಂದು ಸಮಗ್ರ ವಿಚಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಪ್ರತಿಭಟನಾಕಾರರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಏನು 1ನೇ ತಾರೀಕು ಘಟನೆ ನಡೀತು ಅದ್ರ ಮೇಲೆ ಅವ್ರದ್ದು ಏನಾದರೂ ಫಿರ್ಯಾದಿಗಳಿದ್ದರೆ ಕೊಡಲಿ, ಅದನ್ನು ನಾವು ತನಿಖೆ ಮಾಡ್ತೀವಿ ಅನ್ನೋಂಥದ್ದು ಒಂದು. ಎರಡನೇದು 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ನಡೆದಂಥ ಪ್ರತಿ ಘಟನಾವಳಿಗಳು ನಾವು ಹೇಳಿದ್ರಲ್ಲ, ಮಧ್ಯರಾತ್ರಿ ಫೋನ್ ಮಾಡಿದರು, ಕರೆ ಮಾಡಿದರು, ಮನೆ ಹತ್ರ ಹೋಗಿದ್ದರು, ಇದನ್ನು ಎಲ್ಲ ಪ್ರತಿಭಟನಾಕಾರರೇ ಹೇಳ್ತಾ ಇರೋಂಥದ್ದು. ಆ ಎಲ್ಲ ವಿಷಯಗಳನ್ನು ಪಟ್ಟಿ ಮಾಡಿ ನಮಗೊಂದು ಅರ್ಜಿ ಕೊಡಲಿ, ಅದನ್ನು ನಮ್ಮ DCP ಅವರ ನೇತೃತ್ವದಲ್ಲಿ ಸಮಗ್ರ ವಿಚಾರಣೆಯನ್ನು ಮಾಡಿ ಸತ್ಯಾಸತ್ಯತೆಯ ಮೇಲೆ ನಂತರ ಅಗತ್ಯ ಕಾನೂನು ಕ್ರಮವನ್ನು ಮತ್ತು ಅಗತ್ಯ ಕ್ರಮವನ್ನು, ಅಂದರೆ ಈಗ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಕಡೆಯಿಂದ ಏನಾದರೂ ಲೋಪ ಆಗಿದೆ ಅಂತಂದರೆ ಅದ್ರ ಕುರಿತಾಗಿ ಮತ್ತು ಬೇರೆ ಯಾವುದೇ ವಿಷಯಗಳಿದ್ರೂ ಎಲ್ಲದರ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಶಾಸಕರ ಆರೋಪ ಏನಂತಂದರೆ ಬಟ್ಟೆ ಬಿಚ್ಕೊಂಡು ಅಕ್ಕಿನ ಬಿಚ್ಕೊಂಡ್ಲಿ ಅಥವಾ ಇವರೇ ಯಾರೋ ಬಿಚ್ಚಲಿ, ಬಟ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ಆಗಿದೆ. ಪೊಲೀಸ್ ಏನು ಮಾಡ್ತಾ ಇದ್ರು, ಬಟ್ಟೆ ಬಿಚ್ಕೊಳ್ತಾ ಇದ್ರು ನೋಡ್ತಾ. ಈಗ ಅದನ್ನು ಕೂಡ ನಾವು ಈಗ ವಿಚಾರಣೆ ಮಾಡಬೇಕಾಗತ್ತೆ. ಈಗ ಆಕೆ ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಆಕೆ ಜೊತೆಗೆ ಇನ್ನೂ ಕೆಲವರನ್ನ ವಶಕ್ಕೆ ತೊಗೊಂಡಿರುವಂಥದ್ದು ಗಾಡಿಯಲ್ಲಿ ಕಾಣುತ್ತೆ. ಇನ್ನೂ ಒಬ್ಬರಿಬ್ಬರು ಲೇಡೀಸ್ ಇದ್ದಾರೆ, ಒಬ್ಬ
ಮೇಲ್ ಮೆಂಬರ್ನ ಗಾಡಿ ಹಚ್ಚೋದು ಕಾಣುತ್ತೆ ಆ ವಿಡಿಯೋದಲ್ಲಿ. ಆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರು ಆ ವಿಡಿಯೋ ಮಾಡಿದರು, ಆ ವಿಡಿಯೋ ಮಾಡಿದ ಮೇಲೆ ಯಾರು ಅದನ್ನು ಸರ್ಕ್ಯುಲೇಟ್ ಮಾಡಿದರು, ಅದು ಸೇರಿದಂತೆ ಪ್ರತಿಯೊಂದು ವಿಷಯವನ್ನು ಕೂಡ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಲಾಗುತ್ತೆ. ವಿಚಾರಣಾ ವರದಿ ಎಷ್ಟು ದಿನ ಕೊಡಬೇಕು? ಅಲ್ಲ, ನಾನು DCP ಅವ್ರಿಗೆ ಈಗಾಗಲೇ ಆದೇಶ ಮಾಡಿದ್ದೀನಿ, DCP ಲಾ ಆ್ಯಂಡ್ ಆರ್ಡರ್ಗೆ. ಅವರು ಈಗಷ್ಟೇ ಇಮಿಡಿಯೇಟಾಗಿ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದ್ರ ಮೇಲೆ ಅಲ್ಲ, ವಿಚಾರಣೆ ಮುಗಿಬೇಕಲ್ಲ. ಇಷ್ಟೇ ದಿನದ ಗಡುವು ಕೊಡೋದು ಕಷ್ಟ ಆಗುತ್ತೆ. ಅದರಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಪರಿಶೀಲನೆ ಮಾಡೋದಿರುತ್ತೆ, ಸ್ಥಳ ಪರಿಶೀಲನೆ ಮಾಡೋದಿರುತ್ತೆ, ಅಧಿಕಾರಿ ಸಿಬ್ಬಂದಿಗಳ ಪರಿಶೀಲನೆ ಮಾಡೋದಿರುತ್ತೆ, ಮತ್ತಲ್ಲಿ ಯಾರು ನೊಂದವರಿದ್ದಾರೆ ಅವ್ರದ್ದು, ಮತ್ತು ಅಲ್ಲಿ ಆ ಸ್ಥಳದಲ್ಲಿದ್ದಂಥ ಐ ವಿಟ್ನೆಸಸ್ ಸಾಕಷ್ಟು ಜನ ವ್ಯಕ್ತಿಗಳ ಒಂದು ಹೇಳಿಕೆಯನ್ನು ಪಡ್ಕೊಳ್ಳೋದಿರುತ್ತೆ. ಅದಾದಮೇಲೆ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಇದರಲ್ಲಿ ಅತ್ಯಂತ ಪಾರದರ್ಶಕವಾದಂಥ ತನಿಖೆ ಆಗುತ್ತೆ, ಅತ್ಯಂತ ಪಾರದರ್ಶಕವಾದ ವಿಚಾರಣೆ ಆಗುತ್ತೆ. ಯಾರಿಗೂ ಅನಗತ್ಯವಾಗಿ ತೊಂದರೆ ಕೊಡುವಂಥದ್ದಾಗಲಿ, ಯಾರನ್ನೂ ಅನಗತ್ಯವಾಗಿ ಸೇವ್ ಮಾಡುವಂಥದ್ದಾಗಲಿ ಆಗಲ್ಲ. ಅತ್ಯಂತ ಪ್ರಾಮಾಣಿಕ ಮತ್ತು ಪಾರದರ್ಶಕ ತನಿಖೆ ಮತ್ತು ವಿಚಾರಣೆ ಮಾಡಲಾಗುತ್ತೆ. ಸರಿ, ಪ್ರತಿಭಟನಾಕಾರರಿಗೆ ಏನು ಹೇಳ್ತೀವಿ ಸರ್? ಪ್ರತಿಭಟನೆ ಮುಂದುವರಿಸ್ತಾ ಇರ್ತಾರೆ, ಅವ್ರು ಏನು ಮನವೊಲಿಸ್ತಾರೋ ಏನು? ಇಲ್ಲ, ಪ್ರತಿಭಟನೆಕಾರರ ಹತ್ರ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದೀವಿ, ಅವ್ರದ್ದು ಕೆಲವು ಬೇಡಿಕೆಗಳಿತ್ತು. ಆ ಬೇಡಿಕೆಗಳನ್ನ ಯಾವ ರೀತಿ ನಾವು ರೆಸ್ಪಾಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇನ್ನು ಅವ್ರ ಅಡ್ವೊಕೇಟು ಮತ್ತು ಅವ್ರು ಕೆಲವು ಮುಖಂಡರು ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಬಂದಮೇಲೆ ಅವ್ರೇನು ಕ್ರಮ ಕೈಗೊಳ್ಳಬೇಕು ಅಂತಿದ್ದಾರೆ ಅದನ್ನು ಅವ್ರು ನಿರ್ಧರಿಸ್ತಾರೆ. ವಾರ್ಡ್ ನಂಬರ್ 59ರಲ್ಲಿ ಮಾಜಿ ಕಾರ್ಪೊರೇಟರು ಹಾಗೂ ಹಾಲಿ ಕಾರ್ಪೊರೇಟರ್ ಮಧ್ಯೆ ಇರುವಂಥ ಜಗಳ ಬಂದಿರೋದು SIR ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ. SIR ಅಂದರೆ ಏನಪ್ಪ ಅಂದರೆ, ನಮ್ಮ ಮನೆ ಹೆಣ್ಣುಮಕ್ಕಳು ಇನ್ನೊಬ್ಬರ ಊರಿಗೆ ಮದುವೆ ಮಾಡ್ಕೊಂಡು ಹೋದವರು, ಅವ್ರು ಅಲ್ಲಿ ಹೋದರೆ ಅವ್ರ ಓಟು ಒಂದು ಕಡೆ ಆಗಬೇಕು ಅನ್ನುವಂಥ ಉದ್ದೇಶ. ಅವನ್ನೆಲ್ಲ ಮ್ಯಾಪಿಂಗ್ ಮಾಡೋ ಮುಖಾಂತರ BLOಗಳು ಭಾಳ ಶ್ರಮಪಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಕಾರ ಕೊಡೋದು ಎಲ್ಲರ ಜವಾಬ್ದಾರಿ, ಎಲ್ಲ ಪಕ್ಷದ ಮತ್ತು ಸಮಾಜದ ಪ್ರತಿಯೊಬ್ಬರದ್ದು ಜವಾಬ್ದಾರಿಯಾಗಿದೆ. ಅಂಥದ್ರಲ್ಲಿ ಅವಳು ಸುವರ್ಣ ಕಲ್ಕುಂಡ ಅನ್ನುವಂಥ ಕಾರ್ಪೊರೇಟರು ಇಲ್ಲಿ SIR ಆಗಲಿಕ್ಕೆ ಬಿಡೋದಿಲ್ಲ, ಚಾಲೆಂಜ್ ಅಂತ ಮಾಡ್ತಾಳಂದ್ರೆ, ಇವತ್ತು ನಮ್ಮ ಮಂತ್ರಿ ಸಂತೋಷ್ ಲಾಡ್ ಅವರು ಇದ್ದಾರೆ, ನಮ್ಮ ಜಿಲ್ಲೆಯ ಮಂತ್ರಿ, ಅವರು ಮೋದಿಯವರಿಗೆ ಪಾಠ ಹೇಳಕ್ಕೆ ಹೋಗ್ತಿರ್ತಾರೆ. ಅವರು ಇವತ್ತು ತಮ್ಮ ಕಾರ್ಪೊರೇಟರ್ಗಳಿಗೆ ಕಿವಿ ಮಾತು ಹೇಳಬೇಕು, ಪಾಠ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ, ನಾವೆಲ್ಲ ಮಾಧ್ಯಮದಲ್ಲಿ ನೋಡಿ ಹೇಳ್ತಾ ಇದ್ದೇವೆ, ಸುಜಾತ ಅನ್ನುವಂಥ ಏನು ಮಾಜಿ ಕಾರ್ಪೊರೇಟರ್ ಇದ್ದಾಳೆ ಅವಳು ತಪ್ಪು ಅಂತ. ಆದರೆ ಪೊಲೀಸ್ ಇಲಾಖೆಯವರು ಕಾರ್ಯಕರ್ತೆ ತಪ್ಪು ಅಂತ. ಆದರೆ ಕಾರ್ಪೊರೇಟರು ಗಂಡ್ಮಕ್ಳನ್ನ ಕರ್ಕೊಂಡು ಅವಳ ಮನೆಗೆ ಜಗಳಕ್ಕೆ ಹೋದರೂ ಸಹಿತ ಅವಳು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿಲ್ಲ ಯಾಕಂತ ನಾನು ಕೇಳಿದೆ. ಅವರು ಹೇಳ್ತಾ ಇದ್ದಾಳೆ, ಅವ್ರ ತಾಯಿ ಹೇಳ್ತಾ ಇದ್ದಾಳೆ, ಸುವರ್ಣ ಅವರ ತಾಯಿ, ಸುಜಾತ ಅವ್ರ ತಾಯಿ, ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಹಟ್ಟಿ ಅಂತಿದ್ದಾರೆ, ನಿನ್ನ ಗುಂಡು ಹಾಕಿ ಕೊಲ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಬಿಹಾರನೇ ಇದು ಬಿಹಾರ, ಪೊಲೀಸ್ ಹಟ್ಟಿ ಹೇಳುವಂಥದ್ದು ಮಾತಾ ಇದು. ಒಬ್ಬ ದಲಿತ ಮಹಿಳೆ, ಅದು ಮಹಿಳೆ, ಅವಳನ್ನ ವಿವಸ್ತ್ರಗೊಳಿಸುವಂಥದ್ದು. ಮತ್ತು 2 ಗಂಟೆ 3 ಗಂಟೆಗೆ ಪೊಲೀಸ್ ಸ್ಟೇಷನಿಗೆ ಬಂದು ಜೀಪ್ ತೊಗೊಂಡು ಆ ಸುಜಾತ ಮತ್ತು ವಿಜಯಲಕ್ಷ್ಮಿ ಅಂತ ಅಕ್ಕ ತಂಗಿನ ಕರ್ಕೊಂಡು ಹೋಗಿ ಹೊರಗೆ ಹೊಲದಾಗ ಬಿಡೋದು ಇವ್ರ ಸಂಸ್ಕೃತಿನ ಇದು? ಕಾಂಗ್ರೆಸ್ ಸಂಸ್ಕೃತಿನ ಇದು? ಭಾರತೀಯ ಸಂಸ್ಕೃತಿನೇ ಇದು? ಎಲ್ಲಿ ಮಹಿಳೆಯನ್ನು ಗೌರವಿಸ್ತೇವೆ ಅಲ್ಲಿ ದೇವಾನುದೇವತೆಗಳನ್ನ ನೆಲೆಸಿರ್ತಾವಂತ ನಾವು ಹೇಳ್ತೇವೆ. ಅಂಥ ಒಂದು ಸುಸಂಸ್ಕೃತ ನಮ್ಮ ಜಿಲ್ಲೆಯಲ್ಲಿ ಇಂಥ ಒಬ್ಬ ಇನ್ಸ್ಪೆಕ್ಟ್ರು 2-3 ಗಂಟೆಗೆ ಹೋಗಿ ಅವ್ರನ್ನ ಹೊಲದಾಗ ಬಿಟ್ಟು ಬರ್ತಾನಂತಂದ್ರೆ ಇದೇನು ಅವ್ರಿಗೆ ಹೆಂಡತಿ ಮಕ್ಕಳು ಯಾರು ಹೆಣ್ಮಕ್ಳು ಇಲ್ವ ಅವ್ರ ಮನೆಯಲ್ಲಿ? ಅಂದ್ರೆ ಇವ್ರದೇ ದರ್ಬಾರ ಇದು? ಕಾಂಗ್ರೆಸ್ ಸಂಸ್ಕೃತಿನ? ಇದಕ್ಕೆ ಉತ್ತರ ಕೊಡಬೇಕು. ಮತ್ತು ಆ ಹಟ್ಟಿಗೆ ಸಸ್ಪೆಂಡ್ ಮಾಡಬೇಕು, ತಕ್ಷಣ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ನಡಿಬೇಕು. ಅದು ಅರೆಸ್ಟ್ ಮಾಡೋದು ಆಮೇಲೆ, ಅವರೇ ಸಸ್ಪೆಂಡ್ ಆಗಬೇಕು, ಅವನ ಮೇಲೆ ಎನ್ಕ್ವೈರಿ ನಡಿಬೇಕು. ಮತ್ತು ಅವಳ ಮೇಲೆ ಏನು ಕೇಸ್ ಹಾಕಿದ್ದಾರೆ, ಸುಜಾತನ ಮೇಲೆ ಏನು ಕೇಸ್ ಹಾಕಿದ್ದಾರೆ, 307 ಬೇರೆ ಬೇರೆ ದಿನಂಪ್ರತಿ ಒಂದೊಂದು ಕೇಸ್ ಹಾಕ್ಯಾರ, ದಿನಂಪ್ರತಿ ಅವ್ರಿಗೆ ಹರಾಸ್ಮೆಂಟ್ ಮಾಡಿದ್ದಾರೆ. ಆ ಎಲ್ಲ ಕೇಸ್ಗಳನ್ನು ಮತ್ತು ಈ ಯಾರು ಸುವರ್ಣ ಕಲ್ಕುಂಟ ಅನ್ನೋಕೆ ಮೇಲೆ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಪೊಲೀಸ್ ಇಲಾಖೆಗೆ ಇವತ್ತು ಶಶಿಕುಮಾರ್ ಸರ್ಗೆ, ನಮ್ಮ ಕಮಿಷನರು, ಭಾಳ ಮಹಿಳೆಯರ ಬಗ್ಗೆ ಕಾಳಜಿ ಇರುವಂಥವ್ರು, ಅವರು ಎಲ್ಲೇ ಏನೇ ಸಂದರ್ಭ ಬಂದರೂ ಅಲ್ಲಿ ಹಾಜರಿರುವಂಥ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಭಾವನೆ ನಮ್ಮೆಲ್ಲ ಹುಬ್ಬಳ್ಳಿ ಧಾರವಾಡ ಜನತೆಗಿದೆ. ಅದು ಆಗುವವರೆಗೂ ಕೂಡ ನಾವು ಈ ಒಂದು ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಅನ್ನುವಂಥ ಮಾತನ್ನು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುಳ್ಳು ಹೇಳ್ತಾ ಇದ್ದಾರೆ. ಅದೇ ರೀತಿ
ಈಗ ಒಂದು ನಿಮಿಷ ಸಹ ಅದ್ರ ಬಗ್ಗೆನೂ ನಾನು ಅವರಿಗೆ ಮಾತಾಡ್ತೀನಿ. ಯಾವ ರೀತಿ ಅಲ್ಲ, ಯಾರು ಕಚ್ಚಿದ್ರು ಏನು ಕಚ್ಚಿದ್ರು ಅನ್ನೋದು ಬೇಕಲ್ಲ. ಅದ್ರ ಹತ್ರ ನಮ್ಮ ಹತ್ರನೂ ಸಹ ವಿಡಿಯೋ ಫುಟೇಜ್ಗಳಿದಾವೆ ನೋಡ್ರಿ. ನಾನು ವಿಡಿಯೋಗಳನ್ನು ನೋಡಿದ್ದೇನೆ ಸಹ. ನಾನು ಅಲ್ಲಿ ಯಾವ ರೀತಿ ವಿಜಯಲಕ್ಷ್ಮಿ ಅವ್ರ ತಂಗಿ ಮೇಲೇನೂ ಸಹ ಹಲ್ಲೆ ಆಗಿದೆ. ಅಂದರೆ ಒಬ್ಬ ಹೆಣ್ಮಗಳಿನ ಮಾತನ್ನು ಕೇಳಿ ಮನೆ ಮಂದಿ ಎಲ್ಲ ಹೆಣ್ಮಕ್ಳಿಗೆ ಇವರು ಹಲ್ಲೆಯನ್ನು ಮಾಡ್ತಾರೆ. ರಾತ್ರಿ ಇಡೀ ಎಲ್ಲ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾರೆ, ಅವರಿಗೆ ಹರಾಸ್ಮೆಂಟ್ ಮಾಡ್ತಾರೆ. ಯಾಕೆ ಬೆಳಗಿನ ಸಮಯದಲ್ಲಿ ಇವರಿಗೆ ಕರೆದು ಅವರಿಗೆ ತನಿಖೆ ಮಾಡಲಿಕ್ಕೆ ಸಮಯಾವಕಾಶ ಇದ್ದಿದ್ದಿಲ್ವಾ? ಅಷ್ಟು ಒತ್ತಡ ಏನಾದ್ರು ಬಂದಿತ್ತಾ ಇವರಿಗೆ ರಾತ್ರೋರಾತ್ರಿ ಹೋಗಿ ಮಾಡುವಂಥದ್ದು? ಆಯಿತು, ಈಗ ನಾನು ಹೇಳೋದು ನೋಡ್ರಿ, ನಿಮ್ಮಲ್ಲಿನೂ ಇದ್ದಾರೆ, ನಮ್ಮ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಕ್ಳಿದ್ದೀವಿ. ಯಾರಾದರೂ ನಮ್ಮಷ್ಟಕ್ಕೆ ನಾವು ವಿವಸ್ತ್ರ ಮಾಡುವಂಥ ಮನಸ್ಥಿತಿಯಲ್ಲಿ ಯಾರ ಹೆಣ್ಮಕ್ಳು ಇದ್ದಾರ? ಅಲ್ಲ, ಹತ್ತು ಬೇಕಾದ್ರೆ ಅದು ಸಿಕ್ಕಿರ್ಬೋದು, ಅಥವಾ ನೂಕಾಟದಲ್ಲಿ ಯಾರಾದರೂ ಜಗ್ಗಿರ್ಬೋದು. ಅದರ ಅರ್ಥ ಅವರೇ ವಿವಸ್ತ್ರ ಮಾಡ್ಕೊಂಡಿದಾರಂತ ನೀವು ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಐತಿ? ಹೌದು, ಯಾಕಂದ್ರೆ ನೂಗ್ತಾ ಇದ್ರು ಅವರು, ಅವರಿಗೆ ಒಳಗಡೆ ಅವರಿಗೆ ಗಾಡಿಯಲ್ಲಿ ಹಾಕ್ತಾ ಇದ್ರು, ಅವಾಗ ಸಿಕ್ಕಿರಬೇಕು, ಅದು ಜಗ್ಗಿರ್ಬೋದು. ಆದರೆ ನೀವೆಲ್ಲ ಆರೋಪ ಮಾಡೋದು ಅವಳು ಮಹಿಳೆನೇ ಖುದ್ದು ತಾವೇನೇ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದನ್ನ ನಾನು ಹೇಳ್ತಾ ಇರೋದು, ಜಾಗ ಆಗೈತಿ ಸರ್. ಜಾಗ ಸಣ್ಣ ಜಾಗಕ್ಕೆ ನಾವು ಪೊಲಿಟಿಷನ್ಗೆ ಹೋಗ್ತೀವಿ ಸರ್. ಪೊಲಿಟಿಷನ್ಗೆ ಹೋದ್ರೆ ನಮ್ಗೆ ಏನು ನ್ಯಾಯ ಕೊಡಂಗಿಲ್ಲ ಸರ್. ಈಗ ಅವಾಗ ಸುವರ್ಣ ಕಲ್ಕೊಂಡ ಬರ್ತಾನೆ ನೋಡ್ರಿ, ಅವ್ರಂತ ಮಾತಾಡ್ತಾನೆ, ನಡುವೆ ನೀವೆಲ್ಲ ಹೆಂಗದಿರಿ ಗೊತ್ತೈತಿ, ಆಕೆ ಏನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಸರ್. ನಮ್ಮ ಮಾತು ಒಂದೂ ಕೇಳಿಲ್ಲ ಸರ್. ಅವರು ಏನು ಬಾಯಿಗೆ ಬಂದಂಗೆ ಕೆಟ್ಟ ಬೇರೆ ಬೇಕ್ತಾರೆ, ಅಂತಾರೆ, ಒಂಟೆ ಸತ ಮಾತಾಡ್ತಾರೆ ಸರ್. ನಮ್ಗೆ ಅಲ್ಲಿ ಪೊಲಿಟಿಷನ್ಗೆ ನ್ಯಾಯ ಇಲ್ಲ ಸರ್. ನಾವು ಹೋಗಿ ಸ್ವಲ್ಪ ನಮ್ಮ ಸಂಘಟನೆಗೆ ನಾವು ಒದ್ದಾಡ್ತೀವಿ ಸರ್. ಯಾರು ಪೊಲೀಸರು ಸರ್, ವ್ಯಾನ್ನಾಗ ಹತ್ತಿಸ್ಕೊಂಡಾರ ಸರ್ ಅವರು. ಆಕೆ ಹತ್ತಿರ ಸರ್, ಸ್ವಲ್ಪ ಹಠ ಮಾಡಿದ್ರು. ನಾವೇನು ಕೆಲಸ ಮಾಡಿ ನಾವೇನು ತಪ್ಪು ಮಾಡೀವಿ ಹತ್ತಕ್ಕೆ ಅಂತ ಹಠ ಮಾಡಿದ್ದು ಸರ್. ಹಠ ಮಾಡಿದ್ದು ಸರ್, ನೀನು ಹತ್ತಿಲ್ಲ ಅಂತ ಕೂದಲ ಹಿಡ್ಕೊಂಡು ಹೇಳ್ಕೊಂಡು ಸರ್. ಕೂದಲ 30 ಮಂದಿ ಬಂದ ಸರ್, ಲೇಡೀಸು, ಗಂಡು ಮಕ್ಳು ಅದ ಸರ್. ಅದ್ರ ಗಂಡು ಮಗನೂ ಕೈ ಹಾಕಿ ನೋಡಿ ಆಕೆ ಮೇಲೆ. ಸರ್ ನೀವು ಯಾಕೆ ಹಿಡಿತೀವಿ ಸರ್, ಲೇಡೀಸ್ಗೆ ಹಿಡಿಬಾರ್ದಲ್ಲ ಸರ್ ಅಂತ ನಾನು ಅಂತೀನಿ. ಮಾತಾಡ್ತೀನಿ, ಇನ್ನು ಹಿಂಗಂತಾರೆ. ನನಗೂ ಓದ್ತಾನ್ರಿ, ಬೆನ್ನಿಗಿನ್ನು ನೋವೈತಿ ಸರ್. ನನ್ನ ಮಗನ ಯಾಕ್ರಿ ಅವ್ನು ಕರ್ಕೋಬೇಡ್ರಿ ಅಂತ ಈಗ ಕೈ ಮಾಡೀನಿ ರೀ. ನೀನು ಬಿಡ್ತಿಲ್ಲ ಅಂತ ಮನೆ ಕಡೆ ಒದ್ದಾನೆ ಸರ್. ನಮ್ಮ ಮನೆ ಕಡೆ ಒದ್ದಾನೆ ಅದನ್ನು ಸುಮ್ಮನೆ ಹಾಕ್ತೀನಿ ಸರ್. ನಡಿಪ ನಾವು ಸುಮ್ಮನೆ ಅದಕ್ಕೆ ನಡಿ ಅಂತ ನನ್ನ ಮಗನ ಹತ್ತಿಸ್ಕೊಂಡು ಕುಂತೇನೆ ರೀ. ಪೊಲೀಸರ ಲೇಡೀಸ್ ಪೊಲೀಸ್ ಹಾಕಿ ಮತ್ತು ಇನ್ಸ್ಪೆಕ್ಟರ್ ಕಾರ್ನಾಗ ಪೊಲಿಟಿಷನ್ ಕರ್ಕೊಂಡು ಹೋದ್ರು, ಸೈನ್ ಮಾಡಿ ಹೋಗಿ ಬರ್ರಿ ಅಂತ ಅಂದು. ಕೋರ್ಟ್ನಾಗ ವ್ಯಾನ್ನಾಗಿದ್ವಿ ನಾವು, ಆಕಿನ ಹತ್ತ ಕರ್ಕೊಂಡು ಹೋದ್ರು, ನಮ್ಮನ್ನು ಕರ್ಕೊಂಡು ಹೋಗ್ರಿ, ಬರ್ಬೇಕು ಸರ್, ಸೈನ್ ಮಾಡಿ ಹೋಗಿ ಬರ್ರಿ ಅಂತ ಅಂದರು. ಅಂದ್ರೆ ಅವ್ರು ಏನಾದ್ರು ನನಗೆ ಧಮಕಿ ಕೊಟ್ಟಾರೆ ಸರ್. ಇದು ಮಾತು ಕರೆ ಸರ್. ಇಲ್ಲ ಸರ್, ಎಲ್ಲ ಆಕೆ ಕಡ್ದಿದ್ದೇನು ಕಾರಣ ಸರ್, ಕೂದಲ ಬಿಟ್ಟಿಲ್ಲ ಸರ್. ಅವರು ಒಟ್ಟು ಬಿಟ್ಟಿಲ್ಲ, ಆಕೆ ಉಸಿರಾಡಿಲ್ಲ ರೀ. ನಾವು ಗೆಲ್ಸಾಯ್ತಂತ ನಮಗೂ ಟೆನ್ಷನ್ ಸರ್. ನಾನು ಮ್ಯಾಗ ಕೈ ಹಿಂಗೆ ಹಿಡಿದು ಬಿಡ್ರಿ ಮೇಡಮ್ ಬಿಟ್ಟಿಲ್ಲ ಸರ್. ಆಕೆ ಹಿಂಗೆ ಬಗ್ಸ್ಯಾರ ಸರ್. ಆಕೆ ಕಡ್ದಿರ್ಬೋದು ಸರ್, ನನ್ನ ಮಗ ಕಡ್ದಿರ್ಬೋದು, ಇಲ್ಲಂದಿಲ್ಲ. ಆಕೆಗೆ ನೋವಾಯ್ತು, ಆಕೆ ಸಂಘಟಕ್ಕೆ ಆಕೆ ಕಡ್ದ ಸರ್, ಅಷ್ಟೇ. ಅವರ ಮಾಡಿದ್ದು ಸರ್. ನಮ್ಗೆ ಭಾಳ ಹಿಂಸೆ ಕೊಟ್ಟಾರೆ. ನ್ಯಾಯ ಕೊಡಿಸ್ಬೇಕ್ರಿ ಸರ್. ಏನು ರೀ, ಪೊಲೀಸರೇ ಅರೆಸ್ಟ್ ಮಾಡಬೇಕು ರೀ. ನಮ್ಮಂತ ಬಡವ್ರು ಹೋದ್ರಲ್ಲಿ ನ್ಯಾಯ ಇಲ್ಲ ಸರ್. ಇದ್ದವ್ರು ಹೋದ್ರೆ ಕಮಿಷನ್ ರೊಕ್ಕ ಕೊಟ್ಟರೆ ಮಾಡ್ತಾರೆ ಪೊಲೀಸರು. ಎಲ್ಲಿ ಮಾತು ಕರೀತು ಸರ್, ದೇವರಾಣಿ ಅಂದ ಹೇಳ್ತೀನಿ ಸರ್. ರೊಕ್ಕ ಯಾರು ಬಿಸಿ ಮಾಡ್ತಾರೆ ಕೈ ಅವ್ರಿಗಂತೇಳಿ ಮಾತಾಡ್ತಾರೆ. ನಮ್ಮ ಹತ್ರ ನಡಿ ಅಂತ ಒಂಟೆ ಸತ ಮಾತಾಡ್ತಾರೆ. ಇನ್ಸ್ಪೆಕ್ಟರ್ನ ಹಂಗೆ, ಇನ್ಸ್ಪೆಕ್ಟರ್ ತಕ್ಕ ಇವ್ರು ಅದಾರ ರೀ, ಕಾನ್ಸ್ಟೇಬಲ್ ಎಲ್ಲ ಹಂಗೆ ಮಾತಾಡ್ತಾರೆ. ಅಂತ BLOಗಳ ಮೇಲೆ ನಡೆದಂಥ ಹಲ್ಲೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡೋ ಮುಖಾಂತರ ಒಂದು ಅಂತ್ಯವನ್ನು ಕಂಡಿದೆ ಅಂತ ಹೇಳ್ಬೋದು. ಆ ಒಬ್ಬ ಸುಜಾತ ಅನ್ನುವಂಥ ಮಹಿಳೆಯನ್ನು ಇನ್ಸ್ಪೆಕ್ಟರು ಅಹೋರಾತ್ರಿ 2 ಗಂಟೆಗೆ ಯಾವುದೇ ಮಹಿಳಾ ಸಿಬ್ಬಂದಿ ಇಲ್ಲದೆ ಏನಿಲ್ಲ, ಅವಳು ಯಾರು ಸುವರ್ಣ ಕಲ್ಕುಂಟ ಇದ್ದಾಳಲ್ಲ, ಅವಳ ಮೇಲೆ ಸುಜಾತನ ಮೇಲೆ ಏನು ಕೇಸುಗಳಾದೆಯೇ ಅವೆಲ್ಲ ಕೇಸುಗಳನ್ನು ಹಾಕಬೇಕಂತ ಒತ್ತಾಯ ಇದೆ ನಮ್ಮದು. 307 ಇನ್ನೊಂದು 3-4 ಕೇಸುಗಳು ಅದು ಹಾಕಬೇಕು. ಮತ್ತು CPI ಹಟ್ಟಿ ಏನು ನಡು ರಾತ್ರಿ ಮಹಿಳಾ ಸಿಬ್ಬಂದಿ ಇಲ್ಲದೆ ಆ 2 ಹೆಣ್ಮಕ್ಳನ್ನ ನಡು ಹೊಲದಲ್ಲಿ ಬಿಟ್ಟು ವಾಪಸ್ ಬರುವಂಥದ್ದು, ಅದು ಕುಡಿದು ನಿಷೇಧದಲ್ಲಿ ಕರ್ಕೊಂಡು ಹೋಗಿರುವಂಥದ್ದು ಆ ಮಹಿಳೆಯನ್ನು. ಅದು ದಲಿತ ಮಹಿಳೆ ಇರೋದ್ರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ನಡಿಬೇಕು.
ನ್ಯಾಯಯುತವಾದಂಥ ನಮ್ಮ ಹೋರಾಟಕ್ಕೆ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಹೋರಾಟ ನಮ್ಮದು ನಿರಂತರವಾಗಿರ್ತದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು.